ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನಲ್ಲಿ ಕ್ಯಾಬೇಜಲ್ಲಿ ಪಕೋಡ ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಕಡಿಮೆ ಸಮಯ ಹಿಡಿಯುತ್ತೆ. ಒಂದು ಕಡೆ ಟೀ ಮಾಡೋದಕ್ಕಿಟ್ಟು ಇನ್ನೊಂದು ಕಡೆ ನಾವು ಕ್ಯಾಬೇಜಲ್ಲಿ ಪಕೋಡ ರೆಡಿ ಮಾಡ್ಕೋಬೋದು. ಅಷ್ಟು ಕಡಿಮೆ ಸಮಯ ಹಿಡಿಯುತ್ತೆ. ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 300 ಗ್ರಾಮ್ಸ್ ಆಗೋಷ್ಟು ಕ್ಯಾಬೇಜನ್ನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನಾವು ಸ್ವಲ್ಪ ನೀರೆಲ್ಲ ಡ್ರೈ ಆಗೋದಕ್ಕೆ ಇಟ್ಟು ಅದಾದ ನಂತರ ನಾವೀಗ ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ. ಈಗ ಇದಕ್ಕೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಉಪ್ಪನ್ನ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದನ್ನು 1 ಅವರ್ ಹಾಗೆ ಇಡಬೇಕಾಗುತ್ತೆ. ಈ ಕ್ಯಾಬೇಜಲ್ಲಿರುವಂಥ ನೀರೆಲ್ಲ ಪೂರ್ತಿ ಎಲ್ಲ ಬರಬೇಕು ಹೊರಗಡೆ. ಅದಾದ ನಂತರ ನಾವು ಪಕೋಡ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ 1 ಅವರ್ ಆದ ನಂತರ ಬನ್ನಿ ಈಗ ನೋಡೋಣ. ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದು ಈಗ ನಾನು ಹಿಂಡಿ ತೋರಿಸ್ತೀನಿ ನೋಡಿ. ಈ ರೀತಿ ನೀರೆಲ್ಲ ನಾನು ಹೊರಗಡೆ ತೆಗೆದು ಅದಾದ ನಂತರ ನಾವಿಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವಿಲ್ಲಿ ಕ್ಯಾಬೇಜಲ್ಲಿ ಪಕೋಡ ಮಾಡೋಕ್ಕಾಗೋದಿಲ್ಲ. ಕ್ಯಾಬೇಜಲ್ಲಿ ಬೋಂಡ ಆಗಿಬಿಡುತ್ತೆ ಸಾಫ್ಟಾಗಿ. ಕ್ರಿಸ್ಪಿಯಾಗಿ ನಮಗಿಲ್ಲಿ ಕ್ಯಾಬೇಜ್ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ನೀರೆಲ್ಲ ತೆಗೆದುಬಿಟ್ಟೆ ಮಾಡಬೇಕಾಗುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಈಗೆಲ್ಲ ನೀರೆಲ್ಲ ತೆಗೆದಾಯಿತು. ತೆಗೆದ ನಂತರ ನಾವೀಗ ಇದಕ್ಕೆಲ್ಲ ನಾನು ಒಂದೊಂದಾಗಿ ಮಸಾಲನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಖಾರ ನೋಡಿ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟ್ಗೆ ತಕ್ಕಾಗೆ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಒಂದು 2 ರೆಕ್ಕೆ ಕರಿಬೇವಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ, 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಾದಷ್ಟು ಉಪ್ಪು ನೋಡಿ ಹಾಕ್ಕೋಬೇಕಾಗುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀರನ್ನ ಹಾಕೋದಕ್ಕೆ ಹೋಗ್ಬೇಡಿ. ಫಸ್ಟ್ ಈಗ ಈ ರೀತಿ ನಾವೆಲ್ಲ ಮಸಾಲೆ ಈಗ ಏನೇನು ಹಾಕಿದ್ವಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಅರ್ಧಕ್ಕರ್ಧ ಹಾಕ್ಕೋಬೋದು. ಕಡಲೆ ಹಿಟ್ಟು ಅರ್ಧ, ಅಕ್ಕಿ ಹಿಟ್ಟು ಅರ್ಧ, ತೊಂದರೆ ಇಲ್ಲ. ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ. ಹಾಗೆ 1 ಕಪ್ ಆಗೋಷ್ಟು ಅಂದರೆ ಇದು ಹತ್ತಿರ ಒಂದು 70 ಗ್ರಾಮ್ಸ್ ಆಗೋಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನೋಡಿ ಈಗ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಈ ರೀತಿಯಾಗಿದೆ. ಸ್ವಲ್ಪ ಗಟ್ಟಿಯಾಗೇ ಇರಬೇಕು ನಾವು ಪಕೋಡ ಮಾಡೋ ಟೈಮಲ್ಲಿ. ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟ್ ನಾವೀಗ ಎಣ್ಣೆ ಕಾಯೋದಕ್ಕಿಟ್ಟು ನಾವು ಪಕೋಡನ ಮಾಡ್ಕೋಬೇಕು. ಇದನ್ನು ಹಾಗೆ ಇಟ್ಬಿಟ್ರೆ ಏನಾಗುತ್ತೆ, ಒಂದು 1/2 ಅವರ್ ಬಿಟ್ಟು ಮಾಡೋಣ, 1 ಅವರ್ ಬಿಟ್ಟು ಮಾಡೋಣ ಅಂತ ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವು ಇದನ್ನು ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆ ಕಾಯೋದಕ್ಕಿಟ್ಟು ಒಂದು ಕಡೆ ನಾವು ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಎಣ್ಣೆ ಕಾದಿದೆ. ಈಗ ನಾನು ಒಂದೊಂದಾಗಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಉಂಡೆ ರೀತಿಯಲ್ಲಿ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಪಕೋಡ ಯಾವ ರೀತಿ ಬಿಟ್ಕೊಳ್ತೀರ ಆ ರೀತಿ ಸಹ ಮಾಡ್ಕೋಬೋದು, ತೊಂದರೆ ಇಲ್ಲ. ಗ್ಯಾಸ್ ಸ್ಟವ್ ಒಂದು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಮಾಡೋದು ಆ ಥರ ಮಾಡೋಕೆ ಹೋಗ್ಬಿಡಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂಚೂರು ಕಡಿಮೆ ಮಾಡ್ಕೊಳ್ಳಿ, ಸಾಕಾಗುತ್ತೆ. ನಾವು ಇನ್ ಕೇಸ್ ಉಂಡೆ ರೀತಿಯಲ್ಲಿ ನೀವು ಮಾಡ್ಕೊಂಡಿದ್ರೆ ಅವಾಗ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಕೋಬೇಕು. ಇಲ್ಲ ನೀವು ನಾರ್ಮಲಾಗಿ ಪಕೋಡ ರೀತಿಯಲ್ಲಿ ಹಾಕ್ಕೊಂಡ್ರೆ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ಆಲ್ಮೋಸ್ಟ್ ಈಗ ಕಲರು ಸಹ ಚೇಂಜ್ ಆಗ್ತಾಯಿದೆ. ನಾನಿಲ್ಲಿ ಯಾವುದೇ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ. ನಿಮಗೆ ಬೇಕಂತಂದರೆ ಈಗ ಕ್ಯಾಟರಿಂಗಲ್ಲಿ ಸ್ಟ್ರೀಟ್ ಸೈಡಲ್ಲಿ ನಾವು ತಿಂದಾಗ ಸ್ವಲ್ಪ ಫುಡ್ ಕಲರ್ ಆ್ಯಡ್ ಮಾಡಿರ್ತಾರೆ. ನಮ್ಗೆ ಅದೇ ಕಲರ್ ಬೇಕಂದರೆ ಒಂದು ಸ್ವಲ್ಪ ಪಿಂಚ್ ಆಗೋಷ್ಟು ನಾವಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಫುಡ್ ಕಲರ್ ಹಾಕಿಲ್ಲ, ಲೈಟಾಗಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಅಷ್ಟೇ. ಇನ್ ಕೇಸ್ ನಿಮ್ಗೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಈಗ ನೋಡಿ ಪಕೋಡನ ಸಹ ರೆಡಿ ಆಗೋಯಿತು. ಟೀ ರೆಡಿ ಆಗೋ ಅಷ್ಟರೊಳಗಡೆ ನಮ್ಗೆ ಇಲ್ಲಿ ಪಕೋಡನ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬಿಡ್ಬೋದು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಸಹ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಂತು ಕ್ಯಾಬೇಜಲ್ಲಿ ಪಕೋಡ ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.